ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸದೊಂದು ಸಾಧನೆಯನ್ನು ಮಾಡಿದ್ದಾರೆ, ಹೊಸದೊಂದು ಮೈಲಿಗಲನ್ನು ಸ್ಥಾಪನೆ ಮಾಡಿದ್ದಾರೆ. ರಾಜಕೀಯವಾದಂಥ ಗೆಲುವುಗಳು, ರಾಜಕೀಯವಾದಂಥ ಹುದ್ದೆಗಳು, ರಾಜಕೀಯವಾದಂಥ ಸ್ಥಾನಮಾನಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೊಸತೇನಲ್ಲ. ಆದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಒಂದು ಸಾಧನೆ ಅಥವಾ ಹೊಸದೊಂದು ಮೈಲಿಗಲು ನಿಜಕ್ಕೂ ಒಂದು ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ, ಅಂದರೆ ಚುನಾಯಿತ ಪ್ರಧಾನಿಯಾಗಿ ಅತಿ ಹೆಚ್ಚು ದಿನಗಳನ್ನು, ಅತಿ ಹೆಚ್ಚು ವರ್ಷಗಳನ್ನು ಆ್ಯಕ್ಟಿವ್ ಆಗಿ ಕಳೆದಿರುವಂಥ ಪ್ರಧಾನಿ ಎನ್ನುವಂಥ ಹೆಗ್ಗಳಿಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಗ್ತಾ ಇದೆ. ಇದೇ ವಿಚಾರದಲ್ಲಿ, ಇದೇ ಸಂದರ್ಭದಲ್ಲಿ ಬಿಜೆಪಿ ಕೂಡ ರಾಷ್ಟ್ರಾದ್ಯಂತ ಕನ್ಯಾಕುಮಾರಿಯಿಂದ ಅಥವಾ ಕಾಶ್ಮೀರದವರೆಗೆ ಎಲ್ಲ ದೇವಾಲಯಗಳಲ್ಲಿ ವಿಶೇಷವಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿತ್ತು. ಹಾಗಾದರೆ ಏನಿದು 12 ವರ್ಷದ ಮೈಲಿಗಲು, ಇದರ ಜೊತೆಗೆ ಬಿಜೆಪಿಯ ಸ್ಟ್ರಾಟಜಿ ಏನು ನೋಡೋಣ. ರಾಜಕೀಯ ಅಸ್ಥಿರತೆ, ಕೋಮು ವೈಷಮ್ಯ, ನಿರುದ್ಯೋಗ, ಭ್ರಷ್ಟ ಸಾರ್ವತ್ರಿಕ ವ್ಯವಸ್ಥೆಗಳಿಂದ ದೇಶ ತತ್ತರಿಸುತ್ತಿದ್ದಾಗ ತಾನು ಮಾತ್ರ ಸರಿ ಮಾಡಬಲ್ಲೆ, ಅಚ್ಚೇ ದಿನ್ ಆನೆ ವಾಲಾ ಹೇ ಎಂಬ ಕನಸನ್ನ ಯಶಸ್ವಿಯಾಗಿ ಬಿತ್ತಿದ್ದ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಗದ್ದುಗೆ ಅಲಂಕರಿಸಿ ಬರೋಬ್ಬರಿ 12 ವರ್ಷಗಳಾಗಿವೆ. नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ಗುಜರಾತ್ನಲ್ಲಿ ಚಹಾ ಮಾರ್ತಾ ಇದ್ದ ಸಾಮಾನ್ಯ ಬಾಲಕನೊಬ್ಬ ಇಂದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಅಪ್ರತಿಮ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನ ಪೂರೈಸಿದೆ. ಅಷ್ಟೇ ಅಲ್ಲ, ಮೋದಿ ಪ್ರಧಾನಮಂತ್ರಿಯಾಗಿ ಬರ್ತಿ 4399 ದಿನಗಳನ್ನ ಪೂರೈಸುವ ಮೂಲಕ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಅತ್ಯಂತ ದೀರ್ಘಾವಧಿವರೆಗೆ ಸೇವೆ ಸಲ್ಲಿಸಿದ ಮೊದಲ ಚುನಾಯಿತ ಪ್ರಧಾನಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ. ನೆಹರು ಇಂದಿರಾ ದಾಖಲೆ ಧೂಳಿಪಟ. ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು 1952ರ ಮೇ 13ರಂದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 1964 ಮೇ 27ರವರೆಗೆ ಒಟ್ಟು 4398 ದಿನಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ರು. ಈ ದಾಖಲೆ ಕಳೆದ 64 ವರ್ಷಗಳಿಂದಲೂ ಅಚ್ಚಳಿಯದೆ ಉಳಿದಿತ್ತು. ಈಗ ಮೋದಿ ಈ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಇದಕ್ಕೂ 2025ರ ಜುಲೈ 25ರಂದು ಮತ್ತೊಂದು ಮೈಲಿಗಲ್ಲನ್ನ ದಾಟಿದ್ರು. 4077 ದಿನಗಳೊಂದಿಗೆ 3ನೇ ಅತ್ಯಂತ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಇಂದಿರಾ ಗಾಂಧಿ ದಾಖಲೆಯನ್ನ ಹಿಂದಿಕ್ಕಿದ್ರು. ಇಂದಿರಾ ಗಾಂಧಿ 1966ರ ಜನವರಿ 24ರಿಂದ 1977ರ ಮಾರ್ಚ್ 24ರವರೆಗೆ ಸುಮಾರು 11 ವರ್ಷ 2 ತಿಂಗಳ ಕಾಲ, ಅಂದ್ರೆ 4077 ದಿನ ನಿರಂತರವಾಗಿ ಅಧಿಕಾರ ನಡೆಸಿದ್ರು. ಜವಾಹರ್ಲಾಲ್ ನೆಹರು ಆಡಳಿತ ಅವಧಿಯ ದಾಖಲೆಯನ್ನ ಮುರಿದ ಪ್ರಧಾನಿ ಮೋದಿಗೆ ಸಚಿವ ಸಂಪುಟ ಸಭೆಯಲ್ಲಿ ಅಭಿನಂದನೆ ಮೂಲಕ ನಿರ್ಣಯವನ್ನ ಅಂಗೀಕರಿಸಲಾಯಿತು. ಸಂಪುಟ ಸಹೋದ್ಯೋಗಿಗಳು ಮೋದಿಗೆ ಎದ್ದು ನಿಂತು ಚಪ್ಪಾಳೆ ತಟ್ಟೋ ಮೂಲಕ ಅಭಿನಂದನೆ ಸಲ್ಲಿಸಿದ್ರು. ದೆಹಲಿಯಲ್ಲಿ ಭಾರತ್ ಮಂಟಪಂನಲ್ಲಿ ಎನ್ಡಿಎ ನಾಯಕರ ಸಭೆ ಮಾಡಲಾಯಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಎನ್ಡಿಎ ಒಕ್ಕೂಟದ ಎಲ್ಲಾ ಪಕ್ಷಗಳ ನಾಯಕರು ಕೂಡ ಉಪಸ್ಥಿತರಿದ್ದರು. ಮೋದಿಗೆ ನಾಯಕರು ಶುಭಾಶಯಗಳ ಸುರಿಮಳೆಗೈದ್ರು. ಎನ್ಡಿಎ ನಾಯಕರಿಗೆ ಮೋದಿ ಜಲ್ಮುರಿ ತಿನ್ನಿಸಿದ್ರು. ಇನ್ನು ಮೋದಿ ಐತಿಹಾಸಿಕ ಸಾಧನೆ ಬೆನ್ನಲ್ಲೇ ದೇಶಾದ್ಯಂತ ಅಭಿಮಾನದ ಮಹಾಪೂರವೇ ಹರಿದು ಬರುತ್ತಿದೆ. ಕಾಶಿ ವಿಶ್ವನಾಥ, ಅಯೋಧ್ಯೆಯ ರಾಮಮಂದಿರದಿಂದ ಹಿಡಿದು ದಕ್ಷಿಣ ಭಾರತದ ಪ್ರಸಿದ್ಧ ದೇಗುಲಗಳವರೆಗೆ ಮೋದಿ ಹೆಸರಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಹೋಮ ಹವನಗಳು ನಡೆದಿವೆ. ರಾಜ್ಯದಲ್ಲಿ ಬಿಜೆಪಿ ನಾಯಕರು ಮೋದಿ ಆಯುರಾರೋಗ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು.
ಮೋದಿಗೆ ಇನ್ನಷ್ಟು ಕೆಲಸ ಮಾಡೋಕೆ ಭಗವಂತ ಶಕ್ತಿ ಕೊಡಲಿ ಅಂತ ಬಿಜೆಪಿ ನಾಯಕರು ಹಾರೈಸಿದ್ರು. ನರೇಂದ್ರ ಮೋದಿಜಿ ಅವರಿಗೆ ಇನ್ನೂ ಹೆಚ್ಚು ಆಯುಷ್ಯನ್ನು ಕೊಟ್ಟು, ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು, ಇನ್ನೂ ಹೆಚ್ಚು ದಿನಗಳ ಕಾಲ ಪ್ರಧಾನಮಂತ್ರಿಗಳಾಗಿ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ. ಜನಸಾಮಾನ್ಯರಿಗೆ, ಬಡವರಿಗೆ, ದೀನದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಈ ಮೂರನ್ನು ಕೊಟ್ಟಿರುವಂಥ ಧೀಮಂತ ನಾಯಕರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಮೋದಿಜಿಯವರಿಗೆ ಭಗವಂತ ಇನ್ನೂ 100 ಕಾಲ ಆರೋಗ್ಯವಂತರಾಗಿ ಈ ದೇಶದಲ್ಲಿ ಇನ್ನೂ ಕೂಡ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಲಿ ಅಂತ ಇಡೀ ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಪೂಜೆಯನ್ನು ಮಾಡೋದು ಮುಖೇನ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೋದಿ ಆಡಳಿತವನ್ನೇ ಟೀಕಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೇವಲ ದಿನಗಳ ದಾಖಲೆ ಮುರಿಯೋದ್ರಿಂದ ಪ್ರಯೋಜನ ಇಲ್ಲ, 12 ವರ್ಷಗಳಲ್ಲಿ ಮಾಡಿರುವ 12 ಸಾಧನೆ ಏನು ಅನ್ನೋದು ಹೇಳಿ ಅಂದ್ರು. ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರಾ? ಒಂದು ಇಸ್ರೋ ಥರ ಸಂಸ್ಥೆ ಕಟ್ಟಿದಾರಾ? ಒಂದು IIT ಥರ ಸಂಸ್ಥೆ ಕಟ್ಟಿದಾರಾ? ಒಂದು ದೊಡ್ಡ ಅಣೆಕಟ್ಟು ಮಾಡಿದಾರಾ? ಹೇಳಿ. 12 ವರ್ಷದಲ್ಲಿ 12 ಸಾಧನೆ ಹೇಳಿಬಿಡ್ಲಪ್ಪ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದವ್ರು ಒಂದನ್ನ ತೋರಿಸ್ಬಿಡಿ ಸ್ವಾಮಿ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್ ಬರೇ ಸ್ಲೋಗನ್ಗಳಾಗಿ ಉಳಿದಿವೆ. 100 ಸ್ಲೋಗನ್ಗಳು ಇವೆ ಅಷ್ಟೇ 12 ವರ್ಷದಲ್ಲಿ. ಯಾವುದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನಿಮ್ಮ ರೂಪಾಯಿ ಮೌಲ್ಯ ಏನಿದೆ? 12 ರೂಪಾಯಿಗೆ ತಂದು ಇಡ್ತೀನಿ ಅಂದವರು ಇವಾಗ 100 ಮುಟ್ತಾ ಇದೆ. LPG ಇದು ಎಷ್ಟಾಗಿದೆ ಇವಾಗ? 4399 ದಿನಗಳ ಅಡೆತಡೆಗಳಿಲ್ಲದ ಆಡಳಿತ, 12 ವರ್ಷಗಳ ನಿರಂತರ ಪರಿಶ್ರಮ, 14 ಜನಪ್ರಿಯ ಯೋಜನೆಗಳು ಇವೆಲ್ಲವೂ ನರೇಂದ್ರ ಮೋದಿ ಎಂಬ 3 ಅಕ್ಷರದ ಶಕ್ತಿಯನ್ನ ಜಗತ್ತಿನ ಅತ್ಯುನ್ನತ ಶಿಖರದಲ್ಲಿ ತಂದು ನಿಲ್ಲಿಸಿದೆ. ಬ್ಯೂರೋ ರಿಪೋರ್ಟ್ TV9.